ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಕ್ಲೈಮೇಟ್ ತುಂಬ ಚೇಂಜಸ್ ಆಗ್ತಾಯಿದೆ. ಮಂಜು ಚಳಿ ಎಲ್ಲ ಜಾಸ್ತಿ ಬೀಳ್ತಾ ಇರೋದ್ರಿಂದ ಮಂಜು ವಿಪರೀತ ಆಗಿಬಿಟ್ಟಿದೆ. ಅದರಿಂದ ರೋಸಲ್ಲಿ ಏನು ಮಾಡಿದ್ರೂ ರೋಗಗಳು ಕಂಟ್ರೋಲಿಗೆ ಬರ್ತಾ ಇಲ್ಲ. ಆಗ ನಮ್ಮದ್ರಲ್ಲೂ ಬೂದಿ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಆಲ್ರೆಡಿ ನಿಮಗೆ ಈ ವಿಡಿಯೋಗಳಲ್ಲಿ ನಾನು ಹಾಕಿದ್ದೀನಿ ಯಾವ್ದು ಹೊಡೆದಿದ್ದೀವಿ ಔಷಧಿ ಬೂದಿಗೆ ಅಂತೆಲ್ಲ. ಬಟ್ ಕಂಟ್ರೋಲ್ ಆಗಿ ಮತ್ತೆ ಮಂಜು ಜಾಸ್ತಿ ಆಗಿರೋದ್ರಿಂದ ಮತ್ತೆ ಬೂದಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ಸತಿ ನಾವು ಔಷಧಿ ಚೇಂಜ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಸತಿ ಯಾವ ಚೇಂಜ್ ಮಾಡಿದ್ದೀವಿ ಅಂತ. ಸೊ ಅದು ಹೊಡೆದ್ಮೇಲೆ ಯಾವ ಥರ ಕಂಟ್ರೋಲಿಗೆ ಬರುತ್ತೆ ಬೂದಿ ಅಂತ ನಿಮಗೆ ನೆಕ್ಸ್ಟ್ ರಿಸಲ್ಟ್ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀವಿ. ಇವಾಗ ಯಾವ ಔಷಧಿ ಹಾಕ್ತಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇದು ನಾವು ಈ ಸತಿ ಸ್ಪ್ರೇ ಮಾಡ್ತಾ ಇರೋಂಥ ಮೆಡಿಸಿನ್ ಇದಾಗಿದೆ. ಇದ್ರ ರಿಸಲ್ಟು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನ ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಿ. ಇವತ್ತು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಎರಡೂ ಸ್ಪ್ರೇ ಮಾಡ್ತಾ ಇದ್ದೀವಿ. ಇವೆರಡೂಯಿಂದ ಬೂದಿ ಕಂಟ್ರೋಲಿಗೆ ಬರುತ್ತೆ ಅಂತ ಇದನ್ನು ಸ್ಪ್ರೇ ಮಾಡ್ತಾ ಇರೋದು. ಸೊ ಇವಾಗ ಬೂದಿ ಯಾವ ಥರ ಇದೆ ಆ್ಯಂಡ್ ನೆಕ್ಸ್ಟು ಇವಾಗ ಇದನ್ನು ಸ್ಪ್ರೇ ಮಾಡಿದ್ಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ. ಆ್ಯಂಡ್ ನೀವು ನೋಡಿರ್ಬೋದು ನಮ್ಮ ತೋಟದಲ್ಲಿ ಆಲ್ರೆಡಿ ಸ್ಟೆಮ್ಮು ಕಲರ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಾವು ಅದಕ್ಕೆ ಯಾವ ಥರ ಸ್ಪ್ರೇ ಮಾಡ್ತೀವಿ ಅಂದರೆ ಇದನ್ನು ಯೂಸ್ ಮಾಡ್ತೀವಿ ನಾವು. ಈ ಮೆಡಿಸಿನ್ ಯೂಸ್ ಮಾಡೋದ್ರಿಂದ ಸ್ಟೆಮ್ಮು ಮತ್ತು ಕಲರ್ ಬರುತ್ತೆ ಫ್ಲವರ್ಸು. ನಾವು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮದು ಫ್ಲವರು ಕಲರು ಮತ್ತು ಸ್ಟೆಮ್ ಎಲ್ಲ ಚೆನ್ನಾಗಿದೆ. ಸೊ ಚೆನ್ನಾಗಿರೋದ್ರಿಂದ ನಾವು ಅದನ್ನ ಹಂಗೆ ಮೇಂಟೈನ್ ಮಾಡೋದಕ್ಕೋಸ್ಕರ ಮತ್ತೆ ಇದನ್ನು ಆಫಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ನೋಡಿ, ಇದು ಸ್ಟೆಮ್ಸು ಕಲ್ಲರು ನೋಡಿ, ರೋಸ್ ಕಲ್ಲರು. ಹೂವು ಸ್ಟ್ರೆಂತ್ ದಪ್ಪನೂ ಆಗುತ್ತೆ, ಸ್ಟೆಮ್ಮು ಚೆನ್ನಾಗಿ ಬರುತ್ತೆ. ಮತ್ತು ಹೂದ ಕಲರ್ ವೈಟ್ ಕಾಣಿಸುತ್ತೆ ಕೆಲವೊಂದು ಸರಿ, ಸ್ವಲ್ಪ ಲೈಟ್ ಕಲರ್ ಆಗಿಬಿಡುತ್ತೆ. ಸೊ ಇದನ್ನು ಸ್ಪ್ರೇ ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಅಟ್ರಾಕ್ಟಿವ್ ಆಗೂ ಕಾಣಿಸುತ್ತೆ ಫ್ಲವರು. ಸೊ ನಾವು ಮಾರ್ಕೆಟಲ್ಲಿ ಬೇರೆ ರೈತರ ಜೊತೆ ನಮ್ಮ ಫ್ಲವರ್ ಇರೋ ಬ್ಯಾಗ್ ಇಟ್ಟರು ಹೂವು ಬೇಗ ನಮ್ಮದು ಅಟ್ರಾಕ್ಟ್ ಆಗೋದು. ಯಾಕಂದರೆ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಸ್ಟೆಮ್ ಉದ್ದ ಬಂದರೆ ರೇಟು ಚೆನ್ನಾಗಿ ಹೋಗುತ್ತೆ. ಎಲ್ರಿಗಿಂತ ಟಾಪ್ ರೇಟ್ ಅಂದರೆ ಸ್ವಲ್ಪ ಜಾಸ್ತಿನೇ ಬರೀತಾರೆ ನಮಗೆ. ಹಾಗಾಗಿ ನಾವು ಕಲ್ಲರು ಮತ್ತು ಸ್ಟೆಮ್ನ ಮೇಂಟೈನ್ ಮಾಡ್ತೀವಿ. ಆಗ ರೆಗ್ಯುಲರಾಗಿ ಸ್ಪ್ರೇ ಮಾಡಿಕೊಂಡು ಬೇರೆ ಔಷಧಿಗಳ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಯಾವಾಗಲೂ ಸ್ಟೆಮ್ಮು ಮತ್ತು ಕಲರ್ನ ಮೇಂಟೈನ್ ಮಾಡ್ತೀವಿ. ಕ್ವಾಲಿಟಿ ಫ್ಲವರ್ ಬರಬೇಕು ಅಂತಂದರೆ ಸ್ಟೆಮ್ಮು ಮತ್ತು ಕಲರ್ ಮೇಂಟೈನ್ ಮಾಡಬೇಕು ನೋಡಿ. ಹಾಗಾಗಿ ಈ ಸತಿ ಸ್ಟೆಮ್ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಸ್ಟೆಮ್ಸ್ ಎಲ್ಲ ಯಾವ ಥರ ಇದೆ ಅಂತ. ಸೊ ನಿಮಗೂ ಇದೇ ಥರ ಸ್ಟೆಮ್ಮು ಮತ್ತು ಕಲರ್ ಇರೋಂಥ ಫ್ಲವರ್ಸು, ಕ್ವಾಲಿಟಿ ಫ್ಲವರ್ಸ್ ಬೇಕು ಅಂತಂದರೆ ನಾವು ಯಾವ ರೀತಿ ಸ್ಪ್ರೇ ಮಾಡ್ತೀವಿ, ಯಾವ ಮೆಡಿಸಿನ್ ಸ್ಪ್ರೇ ಮಾಡ್ತೀವಿ, ಸೊ ಅದನ್ನೆಲ್ಲ ರೆಗ್ಯುಲರಾಗಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನಿಮ್ಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಅದರಿಂದ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ, ರೆಗ್ಯುಲರಾಗಿ ಗೊತ್ತಾಗ್ತಿರುತ್ತೆ ನಾವು ಯಾವ ರೀತಿ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಿರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ಅವ್ರಿಗೂ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.